ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ, ನೆಲದನಿ ಫೌಂಡೇಶನ್ ಕಳೆದ ಒಂದು 16 ವರ್ಷಗಳಿಂದ ನಿರಂತರವಾಗಿ ರಂಗಭೂಮಿ ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಮಾಡ್ತಾ ಬಂದಿದೆ. ಪ್ರತಿ ವರ್ಷವೂ ಕೂಡ ನಾವು ಅಂಬೇಡ್ಕರ್ ಪರಿನಿರ್ವಾಣ ದಿನವನ್ನು ನಾವು ವಿಶೇಷವಾಗಿ ನಾಟಕಗಳನ್ನು ಮಾಡ್ತಾ, ಕಾರ್ಯಾಗಾರಗಳನ್ನು ಮಾಡ್ತಾ ಆಚರಣೆ ಮಾಡ್ಕೊಂಡು ಬಂದಿದ್ವಿ. ಈ ವರ್ಷ 69ನೇ ವರ್ಷದ ಅಂಬೇಡ್ಕರ್ ಪರಿನಿರ್ವಾಣದ ಅಂಗವಾಗಿ ಭೀಮನಮನ ಅನ್ನೋ ಕಾರ್ಯಕ್ರಮದ ಶೀರ್ಷಿಕೆ ಅಡಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಡಿಸೆಂಬರ್ 6 ಅಂಬೇಡ್ಕರ್ ಭವನದಲ್ಲಿ, ನಗರದ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ 10:30ಯಿಂದ ಸಂಜೆ 4 ಗಂಟೆವರೆಗೂ ಬೇರೆ ಬೇರೆ ಕಾರ್ಯಕ್ರಮಗಳಿರ್ತವೆ. ಆ ಕಾರ್ಯಕ್ರಮಗಳನ್ನು ನಾವು ವಿಶೇಷವಾಗಿ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತೀವಿ. ಅದರಿಂದ ಇವು ನಂದಿನಿ ಇದೇ ದಿನಾಂಕ 6ನೇ ತಾರೀಕು ಶನಿವಾರ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನದ ಪ್ರಯುಕ್ತವಾಗಿ ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ನಾಣ್ಯಗಳು ಅವುಗಳು ಮತ್ತು ಅಂಬೇಡ್ಕರ್ ಫೋಟೋಗಳು 100 ಫೋಟೋಗಳನ್ನು ಪ್ರದರ್ಶನಕ್ಕೆ ಇಡಲಾಗ್ತಿದೆ. ಬೆಳಗ್ಗೆ 10:30ಕ್ಕೆ ಮೈಸೂರು ರಂಗಾಯಣದ ನಿರ್ದೇಶಕರಾದಂತಹ ಸತೀಶ್ ಕಿತ್ತೂರವರು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರ್ತದೆ. ಮಹಿಳೆಯರು ಹಾಡುಗಳನ್ನು ಹಾಡೋದು, ನೃತ್ಯವನ್ನು ಮಾಡೋದು, ಮತ್ತು ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಅಂದರೆ 2 ಭಾಗ ಮಾಡ್ಕೊಂಡಿದ್ದೀವಿ, ಒಂದು ಪ್ರೈಮರಿ ಸೆಕ್ಷನ್, ಒಂದು ಪ್ರೈಮರಿ ಅಂತ. ಮತ್ತು ಜಾನಪದ ವಾದ್ಯಗೋಷ್ಠಿಗಳನ್ನು ಸಹ ನಾವು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ವಿವಿಧ ಸಂಘ ಸಂಸ್ಥೆಗಳಿನ ಸದಸ್ಯರು ಕೂಡ ಬರ್ತಿದ್ದಾರೆ. ಮತ್ತು ನಮ್ಮ ಪಟ್ಟಣಕ್ಕೆ ಸಂಬಂಧಿಸಿದಂತಹ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಈ ವರ್ಷ ಅಂಬೇಡ್ಕರ್ ಜಯಂತಿ ನಾವು ಈ ವರ್ಷ ಏನಕ್ಕೆ ಈ ಥರ ವಿಶೇಷವಾಗಿ ಆಚರಣೆ ಮಾಡ್ತಿದ್ದೀವಿ, ಹೆಚ್ಚು ಅಂಬೇಡ್ಕರ್ ಅವರು ಮಕ್ಕಳುಗಳಿಗೆ, ಮುಂದಿನ ಜನ್ರೇಷನ್ಗೆ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಅವರಿಗೆ ಭಾಷಣಗಳಲ್ಲಿ ಒಂದು ರೀತಿಯಲ್ಲಿ ಅವರನ್ನು ಅರ್ಥ ಮಾಡಿಕೊಂಡ್ರೆ, ಪುಸ್ತಕಗಳ ಮೂಲಕ ಒಂದು ರೀತಿ ಅವರನ್ನು ಅರ್ಥ ಮಾಡಿಕೊಂಡ್ರೆ, ಈ ಥರ ಫೋಟೋ ಅವರ ಭಾವಚಿತ್ರಗಳನ್ನು ನೋಡೋದ್ರ ಮೂಲಕ ಮತ್ತು ಈ ಅಂಬೇಡ್ಕರ್ ಕುರಿತಾದ ಮುಖಪುಟ ಇರ್ತಕ್ಕಂಥ ನಾಣ್ಯಗಳನ್ನು ಇವರು ಸತೀಶ್ ಅವರು ಕಲೆಕ್ಟ್ ಮಾಡಿದ್ದಾರೆ. ಅವರು ನಾಣ್ಯಗಳನ್ನು ಪ್ರದರ್ಶನದ ಉಸ್ತುವಾರಿಯನ್ನು ಅವರು ವಹಿಸ್ಕೊಳ್ತಾರೆ. ಮತ್ತು ಇನ್ನು ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಅವರ ಆರ್ಟ್ ಟೀಚರ್ ಇವರು ಮಂಜಪ್ಪ ಅವರು ಮಕ್ಕಳಿಗೆ ಅದನ್ನು ಡ್ರಾಯಿಂಗದು ಎಕ್ಸಿಬಿಷನ್ನ ಅವರು ನೋಡ್ಕೊಳ್ತಾರೆ. ಇನ್ನು ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮವನ್ನು ಅಂಬೇಡ್ಕರ್ ಅವರನ್ನು ಈ ರೀತಿ ನಾವು ಒಳಗೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದೀವಿ. ಇದು ಹೆಚ್ಚೆಚ್ಚು ಜನಕ್ಕೆ ತಲುಪಬೇಕು ಮತ್ತು ನಿಮ್ಮ ಮೂಲಕ ಒಂದಷ್ಟು ಜನಗಳಿಗೆ ಅದು ತಲುಪಿ, ಮತ್ತು ಎಲ್ಲರೂ ಕೂಡ ನಮ್ಮ ನಗರದ ಮತ್ತು ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಮತ್ತು ಅದೇ ದಿನ ಸಂಜೆ ನಾವು ತಗ್ಗೆಮ್ಮ ಬಡಾವಣೆಯಲ್ಲಿ ಇಡೀ ಕಾರ್ಯಕ್ರಮದ ಒಂದು ಸಮಾಪನ ನಾವು ಅಲ್ಲಿ ಮಾಡ್ತಾಯಿದ್ವಿ. ಇಲ್ಲಿ ಮಧ್ಯಾಹ್ನದವರೆಗೂ 3 ಗಂಟೆ 4 ಗಂಟೆವರೆಗೆ ಮುಗಿಸ್ಕೊಂಡು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅದ್ರ ಜೊತೆ ಒಂದು ಉಪನ್ಯಾಸದ ಕಾರ್ಯಕ್ರಮವನ್ನು ತಗ್ಗೆಮ್ಮ ಬಡಾವಣೆ ಆ ಒಂದು ಊರಿನಲ್ಲಿ ನಾವು ಅದನ್ನು ಆಯೋಜನೆ ಮಾಡ್ತಿದ್ವಿ. ಅದರಿಂದ ಉಸ್ತುವಾರಿಯನ್ನು ರಾಮು ಮತ್ತು ಇವರ ಗೆಳೆಯರು ಮತ್ತು ಸಂಘಟನೆಯರೆಲ್ಲ ಸೇರಿಕೊಂಡು ಅದನ್ನು ಆಯೋಜನೆ ಮಾಡ್ತಿದ್ದಾರೆ. ಅವೆಲ್ಲ ಅಲ್ಲಿ ಸೇರ್ಕೊಳ್ತೀವಿ. ಅದು ಅಂಬೇಡ್ಕರ್ ಅವರ ಕುರಿತಾದಂಥ ಒಂದಷ್ಟು ಹಾಡುಗಳು, ನಾಟಕಗಳು ಮತ್ತು ಚರ್ಚೆಗಳು, ರಂಗಾಟಗಳು ಇದನ್ನೆಲ್ಲನೂ ಸಮ್ಮುಖ ಮಾಡ್ತಾ, ಮತ್ತು ಅದ್ರ ಜೊತೆಗೆ ಉಪನ್ಯಾಸ ಮಾಡ್ತಕ್ಕಂಥವ್ರು ರತ್ನಾಕರ್ ಅವರು ಅಂಬೇಡ್ಕರ್ ಉಪನ್ಯಾಸ ನೀಡ್ತಾರೆ. ಒಟ್ಟಾರೆ ಈ ಥರ ಅಂಬೇಡ್ಕರ್ ಜಯಂತಿಯನ್ನು ವಿಶೇಷವಾಗಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ, ಸಾಯಂಕಾಲದವರೆಗೂ ನಾವು ಅಲ್ಲಿ ಮಾಡ್ತಾಯಿದ್ದೀವಿ. ಎಲ್ಲರೂ ಸಹಕರಿಸಬೇಕು, ಬರಬೇಕು ಅಂತ ಕೇಳ್ಬೋದು. ನಮಸ್ಕಾರ. ಮುಂದುಗಡೆ ಡಾಕ್ಟರ್ BR ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ಕಾರ್ಯಕ್ರಮವನ್ನು ಬಿಂಗೂರು ಸಂತೋಷ್ ಮತ್ತು ಅವರ ಪತ್ನಿಯವರ ಸಾರಥ್ಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಉಪನ್ಯಾಸಕರಾದ ರತ್ನಾಕರ್ ಸರ್ ಅವರಲ್ಲಿ ಬಾಬಾ ಸಾಹೇಬರ ಬಗ್ಗೆ ಬಡಾವಣೆ ನಿವಾಸಿಗಳಿಗೆ ವಿಚಾರ ತಿಳಿಸಲು ಉಪನ್ಯಾಸಕರು ಆಹ್ವಾನಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ವಿನಂತಿಸಿಕೊಳ್ತೇವೆ.